ಸಾಕ್ಷಾತ್ ಪರಬ್ರಹ್ಮ ತಸ್ಮಹೇ ಗುರುವೇ ನಮೋ ನಮಃ. ಮೊದಲಿಗೆ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಬೆಂಗಳೂರಿನ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಘಟಕದ ಸಮಸ್ತ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕ ಈ ಒಂದು ಒಕ್ಕೂಟದ ಸದಸ್ಯರಿಗೂ ಮತ್ತು ಸರ್ವರಿಗೂ ಅವರಿವರೆನ್ನದೇ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತೇನೆ. ಮತ್ತು ಇಂದಿನ ಒಂದು ಕಾರ್ಯಕ್ರಮ ಬೆಳಗಿನ 10:30 ಕಾರ್ಯಕ್ರಮ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮ 3 ಗಂಟೆಗೆ ಪ್ರಾರಂಭವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೊಟ್ಟೆಯಲ್ಲಿ ಹಿಟ್ಟಿಲ್ಲ, ರಟ್ಟೆಯಲ್ಲಿ ಶಕ್ತಿ ಇಲ್ಲ ಅಂತಹ ಬಡತನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಬೆವರಿನ ಮಾತನ್ನ ಈ ಒಂದು ಕಾರ್ಯಕ್ರಮ ಸ್ವಲ್ಪ ಉಲ್ಟಾ ಆಗಿಸಿ ಹೊಟ್ಟೆಯಲ್ಲಿ ಏನಪ್ಪ ಅಂದ್ರೆ ಹಿಟ್ಟು ಹಾಕಿದ ನಂತರ ಈ ಗಟ್ಟಿಯಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ತಕ್ಕಂಥದ ಒಂದು ಕಾರ್ಯಕ್ರಮ ಈ 3 ಗಂಟೆಗೆ ಪ್ರಾರಂಭವಾಗಿದ್ದು ನಿಜವಾಗಲೂ ಏನಪ್ಪ ಅಂತಂದ್ರೆ ಇವತ್ತು ಈ ಜಗತ್ತಿನಲ್ಲಿ ಈ ಹಸುವಿಗೆ ಯಾವುದೇ ಜಾತಿ ಇಲ್ಲ, ಅದೇ ರೀತಿಯಾಗಿ ಕಾರ್ಮಿಕನಿಗೆ ಯಾವುದೇ ಜಾತಿ ಇಲ್ಲ. ಮಾನವತೆಯ ಮೊದಲಕ್ಷರದ ಬೆವರಿನ ಹನಿಯಲ್ಲಿ ತನ್ನದೇ ಆದ ಮಾನವತೆಯ ವಿಕಾಸತೆಯನ್ನು ತೋರಿಸತಕ್ಕಂಥ ಏಕೈಕ ವ್ಯಕ್ತಿ ಅದು ಯಾರಾದರೂ ಅದು ಕಾರ್ಮಿಕ. ಅಂತಹ ಕಾರ್ಮಿಕ ಶ್ರಮಜೀವಿಯಲ್ಲಿ ಮಹಿಳೆಯರ ಪಾತ್ರ ಅದ್ಭುತ. ಯಾಕೆ ತಂದೆಯ ಬೆವರಿನ ಜೊತೆ ಏನಪ್ಪ ಅಂದ್ರೆ ತಾಯಿಯ ಬೆವರು ಸಹ ಏನಪ್ಪ ಅಂತಂದ್ರೆ ಅದು ಈ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಉಂಟಾಗಿದ್ದು ಆ ಕ್ರಾಂತಿಯ ಒಂದು ತನ್ನ ರಕ್ತವನ್ನು ಹರಿಸಿದ ಆ ಕ್ರಾಂತಿಯ ಬಲಿದಾನದಲ್ಲಿ ಅದರಲ್ಲಿ ಬಂದಿರತಕ್ಕಂತಹ ಬಣ್ಣವೇ ಕೆಂಪು ಬಣ್ಣ. ಹಾಗಾಗಿ ಇವತ್ತು ಬಹಳಷ್ಟು ಶ್ರಮಿಕರ ಒಂದು ಕಾರ್ಮಿಕರ ಒಂದು ಯಾವುದಾದ್ರೂ ಒಂದು ಬಣ್ಣ ಇದ್ರೆ ಅದು ಕೆಂಪು ಬಣ್ಣ ಅಂತಕ್ಕಂಥದ್ದು ಒಂದು ಕ್ರಾಂತಿಕಾರಿ ಬಣ್ಣ. ಅಂತಹ ಕ್ರಾಂತಿಕಾರಿ ಬಣ್ಣದ ಒಂದು ಎಲ್ಲ ಕಾರ್ಮಿಕರನ್ನು ಒಂದುಗೂಡಿಸಿ ಇವತ್ತು ಅವರ ದುಡಿಮೆಯ ಬದುಕುವ ಈ ಮಾತನ್ನು ತಿಳಿಸಲು ಇವತ್ತು ಬೆಂಗಳೂರಿನಿಂದ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಬೆಂಗಳೂರು ಇವತ್ತು ನಮ್ಮನ್ನ ಈ ಒಂದು ಚಿನ್ನದ ನಾಡಿಗೆ ಆಗಮಿಸಿದೆ ಅಂದ್ರೆ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ. ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಮತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲು ಶಶಿಕುಮಾರ್ ಲಕ್ಷ್ಮಿ ಅವರಿಗೆ ಒಂದು ಆಯ್ಕೆ ಮಾಡಿಕೊಂಡಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಸರ್ಜಾಪುರ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಆದರೆ ನಿಜವಾಗ್ಲೂ ಏನಪ್ಪ ಅಂತಂದ್ರೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗಿದೆ. ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ, ಜವಾಬ್ದಾರಿಯನ್ನು ಅವರು ಕೊಟ್ಟರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂತಂದ್ರೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಇಲ್ಲಿ ಶಿಲ್ಪಾ ಗೌಡ ಅವರು ಇದ್ದಾರೆ. ಹಾಗಾಗಿ ನಾನು ಈ ಮಾತನ್ನು ಹೇಳಕ್ ನಾನು ಏನು ಇಷ್ಟಪಡ್ತಾ ಇದ್ದೇನೆ ಅಂತಂದ್ರೆ ವಿನಯ್ ಏನಿದ್ದಾನೆ ನನ್ನ ಒಬ್ಬ ಸ್ನೇಹಿತ. ಆ ಒಂದು ಸ್ನೇಹಿತನಿಗೆ ಹೃದಯಾಘಾತ ಆಯಿತು. 3 ದಿನದಿಂದ ಆತನ ಜೊತೆ ಇದ್ದ ಕೇಸಿ ಆತನನ್ನು ಆಸ್ಪತ್ರೆಯಲ್ಲಿ ಇದನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಇವತ್ತೇ ಕಾರ್ಯಕ್ರಮ ಅಂದ್ರೆ ಇವತ್ತು ಬರಬೇಕಾಗಿ ಇಲ್ಲ ಅಂದ್ರೆ 3 ದಿನ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಂತು ಇದನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು. ಯಾಕಂದ್ರೆ ಇದು ಇಂತಹ ಒಂದು ಸಂಘಟನೆಯಿಂದ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗ್ತದೆ. ಅಂದ್ರೆ ಸಮಾಜ ಸೇವೆಯಲ್ಲಿ ಗೊತ್ತಿರದೆ ಸೇವೆ ಮಾಡತಕ್ಕಂಥ ಏಕೈಕ ಒಂದು ಸಾಧನೆಯ ಕ್ಷೇತ್ರ ಅದು ಯಾವುದಾದ್ರೆ ಪತ್ರಕರ್ತರ ಕ್ಷೇತ್ರ. ಯಾಕಂದ್ರೆ ಪತ್ರಕರ್ತರ ಕ್ಷೇತ್ರ ಎಂಥದ್ದು ಅಂತಂದ್ರೆ ಸಾವಿನ ಭಯವಿಲ್ಲದೆ ಸಮಾಜ ಸೇವೆ ಮಾಡತಕ್ಕಂಥ ಏಕೈಕ ಕ್ಷೇತ್ರ ಅದು ಯಾವುದಾದ್ರೆ ಅದು ಪತ್ರಿಕಾ ಕ್ಷೇತ್ರ. ಅಂತ ಕ್ಷೇತ್ರದಲ್ಲಿ ಇದ್ದುಕೊಂಡು ಇಂತಹ ದುಡಿಮೆಯ ನಂಬಿದವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಇಂತಹ ಸಂಘಟನೆಗೆ ಒಕ್ಕೂಟದ ಒಂದು ಸಂಘಟನೆ ಜೊತೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದೆ. ಹಾಗಾಗಿ ಇನ್ನೊಂದು ಏನಂದ್ರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ SD ನಾಗರಾಜ್ ಸಿದ್ದನಕಟ್ಟಿ ರಾಜ್ಯಾಧ್ಯಕ್ಷರು ನವ ಕರ್ನಾಟಕ TV ಬೆಂಗಳೂರು ಇವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ಜಾಪುರ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಇವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮೂರ ಹಿರಿಯರಾಗಿರ್ತಕ್ಕಂಥ ಮತ್ತು ನಮ್ಮ ಆತ್ಮೀಯ ರಾಗಿರ್ತಕ್ಕಂಥ ರಾಘವೇಂದ್ರ ಮುತಾಲಿಕ್ ಅವರೇ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ವೆಂಕಟೇಶ್ ಅವರೇ, ಶಿವಣ್ಣ ಅವರೇ ಮತ್ತು ಶ್ರೀಮತಿ ಗಜ್ಜಮ್ಮ ಅವರೇ ಮತ್ತು
ಪತ್ರಕರ್ತರಾದ ಶಿಲ್ಪಾ ಆರ್ ಗೌಡ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಿತ್ರರೇ ಮತ್ತು ಶರಣರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದ